ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರಗಳು. ಇವತ್ತಿನ ಶ್ಲೋಕ 5 ಮತ್ತು 6. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ವಷ್ಟ ಸ್ಥವಿಷ್ಟಸ್ಥವಿರೋ ಧ್ರುವಃ. ಏನಿದ್ರ ಅರ್ಥ? ಸ್ವಯಂಭೂ ಅಂದ್ರೆ ತಾನಾಗಿಯೇ ಹುಟ್ಟಿದವನು. ಶಂಭು ಎಲ್ಲರಿಗೂ ಶುಭವನ್ನು ಸಂತೋಷವನ್ನು ಕರುಣಿಸುವವನು. ಆದಿತ್ಯ ಇವನೇ ಸೂರ್ಯನು. ಪುಷ್ಕರಾಕ್ಷ ತಾವರೆಯಂತಹ ಕಣ್ಣುಳ್ಳವನು. ಅಂದ್ರೆ ತಾವರೆಯು ಹೇಗೆ ಕೆಸರಿನಲ್ಲಿ ಇದ್ರೂ ಅದಕ್ಕೆ ಅಂಟು ಇರುವುದಿಲ್ಲವೋ ಹಾಗೆಯೇ ಈ ಜಗತ್ತಿನ ಕಷ್ಟ ಸುಖಗಳಿಗೆ ಅಂಟಿಕೊಳ್ಳದೆ ಇರುವವನು ಅಂತ. ಇನ್ನು ಮಹಾಸ್ವನಃ, ಮಹಾಸ್ವನ ಅಂದ್ರೆ ವೇದಗಳ ರೂಪದಲ್ಲಿ ಮತ್ತು ಪ್ರಳಯದ ಕಾಲದಲ್ಲಿ ಕೇಳಿ ಬರುವ ಮಹಾಶಬ್ದವೇ ಇವನು ಅಂತ. ಇನ್ನು ಅನಾದಿ ನಿಧನ, ಇವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ. ಇನ್ನು ದಾತ ಎಲ್ಲವನ್ನು ಪೊರೆಯುವವನು, ಧರಿಸುವವನು. ಈ ಇಡೀ ವಿಶ್ವವನ್ನು ತನ್ನ ಆಧಾರದ ಮೇಲೆ ನಿಲ್ಲಿಸಿ ಪೋಷಿಸುವವನು ಅಂತ. ಇನ್ನು ವಿಧಾತ ಎಲ್ಲದರ ಸೃಷ್ಟಿ ಮತ್ತು ವ್ಯವಸ್ಥೆಯನ್ನು ಮಾಡುವವನು. ಕರ್ಮ ಫಲಗಳನ್ನು ವಿಧಿಸುವವನು ಮತ್ತು ವಿತರಿಸುವವನು. ಯಾರು ಏನು ಮಾಡಬೇಕು, ಯಾವ ಕರ್ಮನ ಯಾರು ಮಾಡಬೇಕು, ಅದು ಹೇಗೆ ಮಾಡಬೇಕು ಅಂತ ವಿಧಿಸುವವನು ಅವನೇ, ವಿತರಿಸುವವನು ಅವನೇ ಅಂತ. ಇನ್ನು ಧಾತುರುತ್ತಮಃ, ಇಡೀ ವಿಶ್ವವೇ ಇವನಿಂದಾಗಿದೆ, ಎಲ್ಲಕ್ಕಿಂತ ಉತ್ತಮ ಮತ್ತು ಪೂರ್ಣವಾಗಿದೆ ಅಂತ. ನೆಕ್ಸ್ಟ್ 2 ಲೈನ್ ಏನಿದೆ ಅದು ನೋಡೋಣ. ಅಪ್ರಮೇಯ ಹೃಷಿಕೇಶ, ಅಲ್ಲಿಂದ ಅಪ್ರಮೇಯ ಅಂದ್ರೆ ಅಳತೆಗೆ ಸಿಗದವನು. ಇವನ ಗುಣಗಳು ಮತ್ತು ರೂಪ ಮತ್ತು ಶಕ್ತಿಯನ್ನು ಯಾವುದೇ ಸಾಧನದಿಂದಾಗಲಿ ಜ್ಞಾನದಿಂದಾಗಲಿ ಸಂಪೂರ್ಣವಾಗಿ ಅರಿತುಕೊಳ್ಳಲು ಸಾಧ್ಯವಿಲ್ಲ ಅಂತ. ಅಂದ್ರೆ ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವನ ಜ್ಞಾನ ಎಷ್ಟಿದೆ, ಅವನ ಸಾಧನೆ ಏನಿದೆ, ಮತ್ತು ಅವನು ಏನು ಮಾಡ್ತಾನೆ, ಅವನ ಶಕ್ತಿ, ಅದು ನಾವು ಏನು ಹೇಳ್ತೀವಿ, ಭಗವಂತ ನೆನೆಸ್ಕೊಂಡ್ರೆ ಏನು ಬೇಕಾದ್ರೂ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರಲ್ಲ, ಅಂದ್ರೆ ಭಗವಂತನ ಕೈಯಲ್ಲೇ ಎಲ್ಲಾನು ಇರೋದು ಅಂತ. ಅದನ್ನ ನಾವು ಅಳತೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ. ಇನ್ನು ಹೃಷಿಕೇಶ ಇವನು ಇಂದ್ರಿಯಗಳ ಅಧಿಪತಿ ಮತ್ತು ಮನಸ್ಸಿನ ಒಡೆಯ. ಪದ್ಮನಾಭ ಇವನ ನಾಭಿಯಿಂದ ಅಂದ್ರೆ ಒಕ್ಕಲಿನಿಂದ ಕಮಲವು ಹೊರಹೊಮ್ಮಿತು. ಈ ಕಮಲದಿಂದ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಬ್ರಹ್ಮನು ಹುಟ್ಟಿದನು. ಇದು ಸೃಷ್ಟಿಯ ಮೂಲವನ್ನು ಸೂಚಿಸುತ್ತೆ. ಇನ್ನು ಅಮರ ಪ್ರಭು ದೇವತೆಗಳ ಮತ್ತು ಪರಮ ವೈಕುಂಠ ಲೋಕದ ಅಧಿಪತಿ ಅಂತ. ಇನ್ನು ವಿಶ್ವಕರ್ಮ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದವನು. ಅಂದ್ರೆ ವಿಶ್ವ ಅಂದ್ರೆ ಜಗತ್ತು ಮತ್ತು ಕರ್ಮ ಅಂದ್ರೆ ಕಾರ್ಯ. ಇವನು ಬ್ರಹ್ಮಾಂಡದ ಪರಮ ವಾಸ್ತುಶಿಲ್ಪಿ. ಅದು ಹೇಗಿರ್ಬೇಕು, ಹೇಗೆ ಅದನ್ನ ರಚನೆ ಮಾಡಬೇಕು ಅಂತ ಎಲ್ಲವೂ ಅಂದ್ರೆ ವಿಶ್ವಕರ್ಮ. ವಿಶ್ವ ಅಂದ್ರೆ ಗೊತ್ತಲ್ವಾ, ಇಡೀ ಬ್ರಹ್ಮಾಂಡ. ಇನ್ನು ಕರ್ಮ ಅಂದ್ರೆ ಈ ವಿಶ್ವಕರ್ಮ ಏನು, ಹೇಗೆ ಸೃಷ್ಟಿಕರ್ತ, ಅವನ ಕಾರ್ಯನ ಅವನು ಮಾಡಿದ್ದಾನೆ ಅಂತ. ಇನ್ನು ಮನುಹು ಮನಸ್ಸಿನ ರೂಪದಲ್ಲಿರುವವನು ಅಥವಾ ಜ್ಞಾನದ ರೂಪವಾಗಿರುವವನು ಅಂತ. ಇನ್ನು ತ್ವಷ್ಟ ತನ್ನ ಇಚ್ಛೆಗೆ ಅನುಗುಣವಾಗಿ ರೂಪವನ್ನು ಸೃಷ್ಟಿಸುವವನು. ಸ್ಥವಿಷ್ಟ ಇವನು ಸಮಸ್ತ ಬ್ರಹ್ಮಾಂಡವನ್ನು ಆವರಿಸಿದ ವಿರಾಟ್ ಸ್ವರೂಪದವನು. ಸ್ಥವಿರ ಇವನು ಎಲ್ಲಕ್ಕೂ ಮುಂಚೆ ಇದ್ದ ಮತ್ತು ಯುಗಗಳ ನಂತರವೂ ಇರುವವನು. ಅಂದ್ರೆ ಅವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅಂತ ಆಗ್ಲೇ ಹೇಳ್ದಾಗೆ, ಎಲ್ಲ ಈ ಸೃಷ್ಟಿಗೂ ಮೊದಲು ಇದ್ದ, ಯುಗದ ಅಂತ್ಯದ ನಂತರವೂ ಇದ್ದ ಅಂತ. ಇನ್ನು ಧ್ರುವ ಶಾಶ್ವತ, ಸ್ಥಿರ ಮತ್ತು ಬದಲಾಗದವನು. ಇವನು ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂತ. ಇನ್ನು ಇದು 4 ಲೈನ್ ಶ್ಲೋಕದ ಅರ್ಥನ ತಿಳ್ಕೊಂಡ್ವಲ್ವಾ, ಈಗ ಶ್ಲೋಕ ಕಲಿಯೋಣ. ಸ್ವಯಂಭೂ ಶಂಭುರಾದಿತ್ಯ ಸ್ವಯಂಭೂ 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 ಶಂಭುರಾದಿತ್ಯ 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 ಸ್ವಯಂಭೂ ಶಂಭುರಾದಿತ್ಯ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ, ಪುಷ್ಕ ಶಾಕೆರಡೆ ಕಾವತ್ತು, ಪುಷ್ಕ ರಾಕ್ಷೋ ರಾಕ್ಷೋ ಪುಷ್ಕರಾಕ್ಷೋ ಪುಷ್ಕರಾಕ್ಷೋ ಮಹಾಸ್ವನಃ ಮಹಾಸ್ವನಃ ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ. ನೆಕ್ಸ್ಟು ಅನಾದಿ ನಿಧನು ಅನಾದಿ ನಿಧನು ಅನಾದಿ ನಿಧನು ಅನಾದಿ ನಿಧನು ಧಾತ 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 ವಿಧಾತ
ವಿಧಾತ ವಿಧಾತ ಧಾತುರುತ್ತಮಃ 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 ಧಾತುರುತ್ತಮಃ. ಎರಡು ಲೈನ್ ಸೇರಿಸಿ ಹೇಳನ್ವಾ. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ. ನೆಕ್ಸ್ಟ್ ಲೈನ್ ಅಪ್ರಮೇಯೋ ಅಪ್ರಮೇಯೋ ಪಾ ಕೆಳಗಡೆ ರಾವತ್ತು ಅಪ್ರಮೇಯೋ ಅಪ್ರಮೇಯೋ ಹೃಷಿಕೇಶ 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 ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ 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 ಮರಪ್ರಭು ಮರಪ್ರಭು ಪದ್ಮನಾಭೋ ಮರಪ್ರಭು. ಪೂರ್ತಿ ಹೇಳನ್ವಾ. ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭು ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭು. ನೆಕ್ಸ್ಟ್ ಲೈನ್ ವಿಶ್ವಕರ್ಮ ವಿಶ್ವಕರ್ಮ ಮನುಸ್ತ್ವಷ್ಟ ಮನುಸ್ತ್ವಷ್ಟ ಸಾ ಕೆಳಗಡೆ ತಾವತ್ತು ಮತ್ತು ವಾವತ್ತು ಎರಡೂ ಸೇರಿಸಿ ಬರುತ್ತೆ. ಮನುಸ್ತ್ವಷ್ಟ ಮನುಸ್ತ್ವಷ್ಟ ಶಾ ಕೆಳಗಡೆ ಟಾವತ್ತು ಬರುತ್ತೆ. ಮನುಸ್ತ್ವಷ್ಟ ಮನು ಸ್ತ್ವ ಸ್ತ್ವ ಷ್ಟ ಷ್ಟ ಸ್ತ್ವ ಷ್ಟ ಸ್ತ್ವ ಷ್ಟ ಮನುಸ್ತ್ವಷ್ಟ. ನೆಕ್ಸ್ಟು ಸ್ತವಿಷ್ಟ ಸ್ತವಿಷ್ಟ ಇಲ್ಲಿ ಸಾ ಕೆಳಗಡೆ ತಾ ಸ್ತವಿಷ್ಟ ಸ್ತವಿಷ್ಟ ಸ್ಥವಿರೋ 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 ಸ್ಥವಿಷ್ಟ ಸ್ಥವಿರೋ ಸ್ಥವಿಷ್ಟ ಸ್ಥವಿರೋ ಸ್ಥವಿಷ್ಟ ಸ್ಥವಿರೋ ಧ್ರುವಃ ಧ್ರುವಃ. ಪೂರ್ತಿ ಹೇಳನ್ವಾ. ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವಃ ವಿಶ್ವಕರ್ಮ ಮನುಸ್ತ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವಃ. ನಾಲ್ಕು ಲೈನು. ಸ್ವಯಂಭೂ ಶಂಭುರಾದಿತ್ಯ ಪುಷ್ಕರಾಕ್ಷೋ ಮಹಾಸ್ವನಃ ಅನಾದಿನಿಧನೋ ಧಾತ ವಿಧಾತ ಧಾತುರುತ್ತಮಃ ಅಪ್ರಮೇಯೋ ಋಷಿಕೇಶ ಪದ್ಮನಾಭೋ ಮರಪ್ರಭು ವಿಶ್ವಕರ್ಮ ಮನುಸ್ವಷ್ಟ ಸ್ಥವಿಷ್ಟ ಸ್ಥವಿರೋ ಧ್ರುವಃ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿ. ಖಂಡಿತ ಬಾಹೆಟ್ ಆಗಿಬಿಟ್ರೆ ನಿಮ್ಗೆ ನೋಡೋದೇನೆ ಹೇಳ್ಬೋದು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು.